ಧರ್ಮೋಪದೇಶಕಾಂಡ ಅಧ್ಯಾಯ 15. 7 ಸಂವತ್ಸರಗಳು ಕಳೆದ ನಂತರ ಬಡವರಿಗೆ ಬಿಡುಗಡೆಯಾಗಬೇಕು. ಹೇಗೆಂದರೆ, ಯೆಹೋವನು ನೇಮಿಸಿದ ಬಿಡುಗಡೆಯ ಸಂವತ್ಸರವು ಬಂತೆಂದು ಪ್ರಕಟವಾದದರಿಂದ ಸಾಲ ಕೊಟ್ಟವನು ತೆಗೆದುಕೊಂಡವನಿಗೆ ಆ ಸಾಲವನ್ನು ಬಿಟ್ಟು ಬಿಡಬೇಕು. ಅವನು ಸ್ವದೇಶದವನಿಗೆ ಕೊಟ್ಟ ಸಾಲವನ್ನು ಕೇಳಬಾರದು. ಅನ್ಯ ದೇಶದವರಿಗೆ ಕೊಟ್ಟ ಸಾಲವನ್ನು ಕೇಳಿ ತೆಗೆದುಕೊಳ್ಳಬಹುದೇ ಹೊರತು ಸ್ವದೇಶದವನಿಗೆ ಕೊಟ್ಟದನ್ನು ಕೇಳಕೂಡದು. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ಯಾವ ಊರಲ್ಲಿಯಾದರೂ ಸ್ವದೇಶದವನಾದ ಬಡವನು ಇದ್ದರೆ ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೆ ಇರಬಾರದು. ನೀವು ಕೈದೆರೆದು ಅವನ ಅವಸರಕ್ಕೆ ಬೇಕಾದದ್ದನ್ನು ಕೊಟ್ಟು ಸಹಾಯ ಮಾಡಬೇಕು. ನೀವು ಬಿಡುಗಡೆಯುಂಟಾಗುವ 7ನೆಯ ವರ್ಷವು ಸಮೀಪವಾಯಿತೆಂದು ನೀಚವಾದ ಆಲೋಚನೆಯನ್ನು ಮಾಡಿ ಆ ಬಡ ಸಹೋದರನ ವಿಷಯದಲ್ಲಿ ಮೋರೆ ಕರ್ರಗೆ ಮಾಡಿಕೊಂಡು ಏನೂ ಕೊಡದೆ ಇರಬಾರದು. ನೋಡಿರಿ, ಹಾಗೆ ಧಿಕ್ಕರಿಸಿದರೆ ಅವನು ಒಂದು ವೇಳೆ ನಿಮ್ಮ ವಿಷಯದಲ್ಲಿ ಯೆಹೋವನಿಗೆ ಮೊರೆಯಿಟ್ಟಾನು, ನೀವು ದೋಷಿಗಳಾಗಿ ತೋರಿ ಬಂದೀರಿ. ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ದೇಶದಲ್ಲಿ ಯಾವಾಗಲೂ ಬಡವರು ಇರುವರಷ್ಟೇ. ಆದುದರಿಂದ ನೀವು ಸ್ವದೇಶದವರಾದ ಬಡವರಿಗೂ ಗತಿ ಇಲ್ಲದವರಿಗೂ ಕೈ ನೀಡಿ ಸಹಾಯ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ಸ್ವದೇಶದವರೊಳಗೆ ಯಾವ ಇಬ್ರಿಯ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮಗೆ ದಾಸರಾಗಿರುವುದಕ್ಕಾಗಿ ಮಾರಲ್ಪಡುವ ಪಕ್ಷಕ್ಕೆ ಅಂಥವರು 6 ವರ್ಷಗಳವರೆಗೂ ನಿಮ್ಮ ಸೇವೆ ಮಾಡಲಿ. 7ನೆಯ ವರ್ಷದಲ್ಲಿ ನೀವು ಅವರನ್ನು ಬಿಟ್ಟು ಬಿಡಬೇಕು. ಬಿಡುವಾಗ ಬರಿಗೈಯಲ್ಲಿ ಕಳುಹಿಸಿ ಬಿಡಬಾರದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿರುವ ಮೇರೆಗೆ ನಿಮಗಿರುವ ಆಡು ಕುರಿಗಳು, ದವಸ, ದ್ರಾಕ್ಷಾರಸ ಇವುಗಳಲ್ಲಿ ಉದಾರವಾಗಿ ಕೊಟ್ಟು ಕಳುಹಿಸಿ ಬಿಡಬೇಕು. ಐಗುಪ್ತ ದೇಶದಲ್ಲಿ ನೀವೇ ದಾಸರಾಗಿರಲು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಿಡುಗಡೆ ಮಾಡಿದನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಇದಕ್ಕೋಸ್ಕರವಾಗಿಯೇ ನಾನು ಈ ಆಜ್ಞೆಯನ್ನು ನಿಮಗೆ ಈಗ ಕೊಟ್ಟಿದ್ದೇನೆ. ಒಂದು ವೇಳೆ ಅಂಥ ದಾಸನು ನಿಮ್ಮ ಬಳಿಯಲ್ಲಿ ಸುಖವಾಗಿದ್ದು ನಿಮ್ಮನ್ನೂ ನಿಮ್ಮ ಮನೆಯವರನ್ನೂ ಪ್ರೀತಿಸಿ ತಾನು ಬಿಡುಗಡೆಯಾಗಿ ಹೋಗಲೊಲ್ಲೆನೆಂದು ಹೇಳುವ ಪಕ್ಷಕ್ಕೆ ನೀವು ಶಲಾಕಿಯಿಂದ ಅವನ ಕಿವಿಯನ್ನು ಚುಚ್ಚಿ ಕದಕ್ಕೆ ಸಿಕ್ಕಿಸಬೇಕು. ಆ ದಿನ ಮೊದಲುಗೊಂಡು ಅವನು ನಿಮಗೆ ಶಾಶ್ವತ ದಾಸನಾಗಿರಬೇಕು. ಅದೇ ರೀತಿಯಲ್ಲಿ ದಾಸಿಯರ ವಿಷಯದಲ್ಲಿಯೂ ನಡೆದುಕೊಳ್ಳಬೇಕು. ದಾಸನನ್ನು ಬಿಡುಗಡೆ ಮಾಡುವುದು ಕಷ್ಟವೆಂದು ಹೇಳಿಕೊಳ್ಳಬಾರದು. ಅವನು 6 ವರ್ಷಗಳು ನಿಮ್ಮ ದಾಸನಾಗಿದ್ದು ಕೂಲಿ ಆಳಿಗಿಂತ 2ರಷ್ಟು ಪ್ರಯೋಜನವನ್ನುಂಟು ಮಾಡಿದನಲ್ಲ. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಗೊಳಿಸುವನು. ದನಗಳಲ್ಲಿಯೂ ಆಡು ಕುರಿಗಳಲ್ಲಿಯೂ ಚೊಚ್ಚಲಾದ ಗಂಡನ್ನು ನಿಮ್ಮ ದೇವರಾದ ಯೆಹೋವನಿಗಾಗಿ ಪ್ರತಿಷ್ಠಿಸಬೇಕು. ಚೊಚ್ಚಲಾದ ಹೋರಿಯಿಂದ ಕೆಲಸ ಮಾಡಿಸಬಾರದು. ಚೊಚ್ಚಲಾದ ಕುರಿಯ ಉಣ್ಣೆಯನ್ನು ಕತ್ತರಿಸಬಾರದು. ಪ್ರತಿ ವರುಷದಲ್ಲಿ ನೀವು ನಿಮ್ಮ ಮನೆಯವರು ಅವುಗಳನ್ನು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಸನ್ನಿಧಿಯಲ್ಲೇ ಕೊಯ್ದು ತಿನ್ನಬೇಕು. ಅದು ಕುಂಟಾಗಿ ಕುರುಡಾಗಿ ಇಲ್ಲವೇ ಬೇರೆ ವಿಧದಿಂದ ವಿರೂಪವಾಗಿದ್ದರೆ ಅದನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಕೂಡದು. ಅದನ್ನು ನಿಮ್ಮ ಊರಲ್ಲೇ ತಿನ್ನಬೇಕು. ಶುದ್ಧರೂ ಅಶುದ್ಧರೂ ಜಿಂಕೆ ದುಪ್ಪಿಗಳ ಮಾಂಸವನ್ನು ತಿನ್ನುವ ಪ್ರಕಾರ ಇವುಗಳನ್ನು ತಿನ್ನಬಹುದು. ನೀವು ರಕ್ತವನ್ನು ಮಾತ್ರ ಭುಜಿಸಬಾರದು. ಅದನ್ನು ನೀರಿನಂತೆ ಭೂಮಿಯ ಮೇಲೆ ಸುರಿದು ಬಿಡಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ, ಸರಿಸಾಟಿಯಿಲ್ಲದ ನಾಮದಲ್ಲಿ ನಿಮಗೆ ವಂದಿಸಿ ಆಹ್ವಾನಿಸುತ್ತಿದ್ದೇವೆ. ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳುವುದಕ್ಕೆ. ಇಂದಿನ ನಮ್ಮ ಅಧ್ಯಯನ
ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, 15ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 15, 14ನೇ ಅಧ್ಯಾಯದಲ್ಲಿ ದೇವರು ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ಮಾಡಬಹುದು, ಇದನ್ನು ಮಾಡಬಾರ್ದು, ಮಾಡಬಹುದು ಎಂಬುದಾಗಿ ತನ್ನ ಜನರಿಗೆ ಹೇಳ್ತಾರೆ. ಅದನ್ನೇ ಬೇರೆ ರೀತಿಯಿಂದ ಇದು ಶುದ್ಧ, ಇದು ಅಶುದ್ಧ, ಇದು ಶುದ್ಧ, ಇದು ಅಶುದ್ಧ, ಇದನ್ನು ತಿನ್ನಬಹುದು, ತಿನ್ನಕೂಡದು ಎಂಬುದಾಗಿ. ತಿನ್ನುವ ವಿಷಯದಲ್ಲಿ, ಆಯ್ಕೆಯ ವಿಷಯದಲ್ಲಿ, ತೀರ್ಮಾನದ ವಿಷಯದಲ್ಲಿ, ತಿನ್ನುವ ವಿಷಯದಲ್ಲಿ, ಆಯ್ಕೆಯ ವಿಷಯದಲ್ಲಿ, ತೀರ್ಮಾನದಲ್ಲಿ, ಒಟ್ಟು ದೇವರು ತನ್ನ ಜನರ ವಿಷಯದಲ್ಲಿ ಒಂದು ಪ್ರತ್ಯೇಕತೆಯನ್ನು, ಒಂದು ನಿರ್ದಿಷ್ಟವಾದಂಥ ಒಂದು ಅನುಕ್ರಮಣೆಯನ್ನು ಹೊಂದ ಬಯಸ್ತಾನೆ. ಅದಕ್ಕೆ ಕಾರಣ ಏನಂದರೆ, ನೀವು ದೇವರ ಮಕ್ಕಳು ಎಂಬುದಾಗಿ, ನೀವು ದೇವರು ಆಯ್ಕೆಯಾದಂಥವರು ಎಂಬುದಾಗಿ, ನೀವು ದೇವರಿಗೆ ಪ್ರತಿಷ್ಠಿತರಾಗಿದ್ದೀರಿ ಎಂಬುದಾಗಿ. ಆದ್ದರಿಂದ ದೇವರು ತಾನು ಆದುಕೊಂಡಂಥ ತನ್ನ ಜನರಿಂದ ಅಥವಾ ತನ್ನ ಮಕ್ಕಳಿಂದ ಯಾವ ರೀತಿಯಾಗಿ ಯಾವುದೇ ಒಬ್ಬ ತಂದೆ ತಾಯಿಗಳು ತನ್ನ ಮಕ್ಕಳ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದಂಥ, ಒಂದು ಪ್ರತ್ಯೇಕವಾದಂಥ ಎದುರು ನೋಡುವಿಕೆಯನ್ನು ಇಟ್ಟಿರ್ತಾರೆ ಅಲ್ವಾ. ಆ ರೀತಿಯಾಗಿ ತಂದೆ ದೇವರು ಕೂಡ ನಮ್ಮ ವಿಷಯದಲ್ಲಿ ಒಂದು ಎದುರು ನೋಡುವಿಕೆ, ಒಂದು ನಿರೀಕ್ಷೆ, ಅದನ್ನು ಹಕ್ಕಾಗಿ ಆಜ್ಞಾಪಿಸಿ ಆತನು ಹೇಳುವಾತನಾಗಿದ್ದಾನೆ. ಇವೆಲ್ಲವನ್ನು ಆತನು ಹೇಳುವುದಕ್ಕೆ ಒಂದು ಕಾರಣ ಇದೆ. ಅದು ಮುಖ್ಯವಾದ ಕಾರಣ ಪ್ರೀತಿ. ಮತ್ತು ಇನ್ನೊಂದು ಕಾರಣ ಕೂಡ ಇದೆ, ನಾವು ಸಂತೋಷವಾಗಿರಬೇಕು. ನಾವು ಸಂತೋಷವಾಗಿದ್ದಾಗ ಆತನು ಸಂತೋಷವಾಗಿರ್ತಾನೆ. ಮತ್ತು ಆ ಸಂತೋಷ ಕರ್ತನಲ್ಲಿರುವ ಸಂತೋಷ. ಕರ್ತನ ಆನಂದವೇ ನಿಮಗೆ ಆಶ್ರಯ, ನಿಮಗೆ ಬಲ, ನಿಮಗೆ ಭದ್ರತೆ. ಆದ್ದರಿಂದ ದೇವರು ತನ್ನ ಕಡೆ ತನ್ನ ಜನರಿಂದ ಅವರು ಸಂತೋಷ ಪಡಬೇಕು. ಬಹುಶಃ ದಶಮ ಭಾಗದ ಬಗ್ಗೆ ಮಾತಾಡಿದಾಗೆಲ್ಲ ಕೆಲವರು ಸಂತೋಷ ಪಡದೇ ಇರ್ಬೋದೇನೋ ಗೊತ್ತಿಲ್ಲ. ಇಸ್ರಾಯೇಲರು ಬಹುಶಃ ಹಾಗಿದ್ರೇನೋ. ಯಾಕಂತೇಳಿದರೆ ದೇವರು ಆಜ್ಞಾಪಿಸಿದನು, ಅದನ್ನು ಖಡಾಖಂಡಿತವಾಗಿ ಒಂದು ನಿಯಮವನ್ನೇ ಪಾಲಿಸಿದನು. ಆದರೆ ಈ 14ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 22 ಇರುವಂಥ ವಾಕ್ಯದಲ್ಲಿ ನೀವು ದಶಮಭಾಗವನ್ನು ಪ್ರತ್ಯೇಕಿಸಿರಿ ಎಂಬುದಾಗಿ ಹೇಳಿಬಿಟ್ಟು ಅದನ್ನು ನೀವೇ ಅದನ್ನು ಉಪಯೋಗ ಮಾಡಿಕೊಳ್ಳ್ರಿ ಎಂಬುದಾಗಿ ದೇವರು ಹೇಳುವಂಥದ್ದು ಆಶ್ಚರ್ಯವಾದದ್ದು. ಯಾಕಂತ ಹೇಳಿದರೆ ದೇವರು ಮುಖ್ಯವಾಗಿ ನಮ್ಮ ಸಂತೋಷದಲ್ಲಿ ಆತನು ಇಷ್ಟಪಡುವವನಾಗಿದ್ದಾನೆ. ನಾವು ಆಶೀರ್ವಾದ ಹೊಂದಬೇಕು. ಈಗ ದಶಮ ಭಾಗವಾಗಲಿ ಅಥವಾ ಕಾಣಿಕೆ ಆಗಲಿ, ಅದರಿಂದ ನಮಗೆ ಆಶೀರ್ವಾದ ಬರಬೇಕೆಂಬುದಾಗಿ. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದನ್ನು ನಾವು ಅಪೊಸ್ತಲರ ಕೃತ್ಯದಲ್ಲಿ ನೋಡಿಕೊಳ್ತೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 20. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತು. ಸಾಮಾನ್ಯವಾಗಿ ನಮ್ಮ ಕರ್ತನಾದ ಯೇಸು ಸುವಾರ್ತೆಯಲ್ಲಿ ಹೇಳುವಂಥದ್ದನ್ನು ಕೇಳಿದ್ವಿ. ಆದರೆ ಅಪೊಸ್ತಲರ ಕೃತ್ಯ 20:35 ಪೌಲನು ತಾನೇ ಹೇಳುವಂಥ ಒಂದು ವಿಚಿತ್ರ ಮಾತು. ಇದು ಸುವಾರ್ತೆಯಲ್ಲಿ ಇಲ್ಲದಂಥ ಒಂದು ಮಾತು. ಇದರ ಅಂಶ ಸುವಾರ್ತೆಯಲ್ಲಿದೆ. ಆದರೆ ಈ ಮಾತು ಪೌಲನಿಗೆ ಪ್ರಕಟವಾಗಿ ಬಂದದ್ದು 35ನೇ ವಚನ, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 20 verse 35. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು
ನೆನಪಿನಲ್ಲಿಟ್ಟುಕೊಂಡಿರಬೇಕು ಎಂಬುದಾಗಿ ಹೇಳ್ತಾನೆ. ಹೌದು, ಇಲ್ಲಿ ಕೂಡ ದೇವರು ಕಾಣಿಕೆ ಇತ್ಯಾದಿ ಕೊಡು ಎಂಬುದಾಗಿ ಹೇಳ್ತಾನೆ. ಆದರೆ ಇಲ್ಲಿ ದಶಮ ಭಾಗವನ್ನು ಆ ದಿವಸಗಳಲ್ಲಿ ಕಾಣಿಕೆ ರೂಪದಲ್ಲಿ, ಅವರ ದುಡ್ಡಿನ ರೂಪದಲ್ಲಿ, ಹಣದ ರೂಪದಲ್ಲಿ ಕೊಡ್ತಿರಲಿಲ್ಲ, ವಸ್ತುವಿನ ರೂಪದಲ್ಲಿ ದಶಮ ಭಾಗ ಕೊಡ್ತಿದ್ರು ಇಸ್ರಾಯೇಲರು. ಅದನ್ನು ತಕ್ಕೊಂಡು ಮಾರಿಬಿಟ್ಟು ಹಣದ ಗಂಟನ್ನು ತೆಗೆದುಕೊಂಡು ದೇವರು ಆದುಕೊಂಡ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಇಷ್ಟಾನುಸಾರ ದನ, ಕುರಿ, ದ್ರಾಕ್ಷರಸ ಇತ್ಯಾದಿಗಳನ್ನು ಕೊಂಡುಕೊಂಡು ನೀವು, ನಿಮ್ಮ ಮನೆಯವರು, ನಿಮ್ಮ ಊರಿನ ಲೇವಿಯರನ್ನು ದೇವರು ಮರೆಯೋದಿಲ್ಲ, ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಊಟ ಮಾಡಿ ಸಂತೋಷವಾಗಿರಬೇಕು ಎಂಬುದಾಗಿ ಹೇಳ್ತಾನೆ. ದೇವರು ನಮ್ಮ ಸಂತೋಷವನ್ನು ಅಪೇಕ್ಷೆ ಪಡುವಂಥ ದೇವರಾಗಿರುವುದರಿಂದ ಈ ಮಾತುಗಳನ್ನು ನಮಗೆ ಬರೆದಿದ್ದಾನೆ. ನಾವು ಸಂತೋಷವಾಗಿದ್ದರೆ, ಲೇವಿಯರು ಸಂತೋಷವಾಗಿದ್ದರೆ, ದೇವ್ರ ಸೇವಕರು ಕೂಡ ಹೀಗೆ ನಡೆದುಕೊಂಡ್ರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲ ಮಾಡುವನು ಅಂತ ಹೇಳ್ಬಿಟ್ಟು 14ನೇ ಅಧ್ಯಾಯದ ಕೊನೆ ವಚನದಲ್ಲಿ ಹೇಳಿಬಿಟ್ಟು 15ನೇ ಅಧ್ಯಾಯದಲ್ಲಿ 7 ಸಂವತ್ಸರಗಳು ಕಳೆದ ನಂತರ ಬಡವರಿಗೆ ಅಂತ ಪ್ರಾರಂಭವಾಗ್ತದೆ. ಕೆಲವು ಸಾರಿ ಹಬ್ಬ ಮಾಡ್ತಾ ಇರುವಾಗ, ದೇವರ ಆಶೀರ್ವಾದವನ್ನು ಹೊಂದಿದವರಾಗಿರುವಾಗ, ದೇವರ ಆಜ್ಞೆಗಳನ್ನು ಕೈಕೊಳ್ಳುವವರಾಗಿ ಇರುವಾಗ, ಮತ್ತು ಒಂದು ವೇಳೆ ದೇವರು ಹೇಳಿದ ಹಾಗೆ ನಮಗೆ ಇರುವಂಥ ಕೆಲವು ವಸ್ತುಗಳನ್ನು ಮಾರಿ ಹಣದ ಗಂಟು ಮಾಡಿ ಊಟ ಮಾಡ್ತಿರುವಾಗ ಬಡವರನ್ನು ನಾವು ಮರಿಬಾರ್ದಂತ ಹೇಳ್ಬಿಟ್ಟು 14ನೇ ಅಧ್ಯಾಯದಲ್ಲಿ ನೀವು ಇರಬೇಕು, ದೇವ್ರ ಸೇವಕರು ಸಂತೋಷವಾಗಿರಬೇಕು, ಲೇವಿಯರು ಅಂತ ಹೇಳಿಬಿಟ್ಟು ದೇವರು ಈಗ ಬಡವರು ಅಂತ 15ನೇ ಅಧ್ಯಾಯದಲ್ಲಿ ದೇವರು ಬಡವರ ಕುರಿತಾಗಿ ಬಹಳಷ್ಟು ಈ 23 ವಚನಗಳಿರುವಂಥ ಈ 15ನೇ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ತನ್ನ ಜನರಿಗೆ ನೆನಪಿಸ್ತಾನೆ. 1ನೇ ವಚನ ಬಡವರು, 5ನೇ ವಚನದ ಕೊನೆ ಭಾಗ ಬಡವರು, ಅಥವಾ 7ನೇ ವಚನ ಬಡವನು, 9ನೇ ವಚನ ಆ ಬಡ ಸಹೋದರನು, 11ನೇ ವಚನ ಬಡವರು, 11ನೇ ವಚನ 2ನೇ ಭಾಗ ಬಡವರಿಗೆ. ಹೀಗೆ ಒಂದೊಂದು ಕಡೆಗೂ ದೇವರು ಬಡವರ ಕುರಿತಾಗಿ ಸುಮಾರು ಸಾರಿ ಈ ಅಧ್ಯಾಯದಲ್ಲಿ ತನ್ನ ಜನರಿಗೆ ನೆನಪಿಸುವಾತನಾಗಿದ್ದಾನೆ. ನೆನಪಿರಲಿ, ಕಾನಾನ್ ದೇಶ ಹತ್ತಿರವಾಯಿತು. ಮೋಶೆ ಇನ್ನೇನು ಆ ಲಕ್ಷಾಂತರ ಜನರ ಆ ದೊಡ್ಡ ಸಭೆ, ಪಾಸ್ಟರ್ ಆಫ್ ದ ಬಿಗ್ಗೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್, ಲೋಕದ ಅತ್ಯಂತ ದೊಡ್ಡ ಸಭೆಯ ಸಭಾಪಾಲಕನಾಗಿದ್ದು, ಈಗ ಸಭಾಪಾಲಕನಿಗೆ ದೇವರು ಕಾನಾನ್ ದೇಶಕ್ಕೆ ಬರುವುದಕ್ಕೆ ಅಪ್ಪಣೆ ಕೊಡಲಿಲ್ಲ, ಒಂದು ಶಿಸ್ತು ನಿಮಿತ್ತವಾಗಿ. ಆದರೆ ಸಭಿಕರು ಕಾನಾನ್ ದೇಶಕ್ಕೆ ಲಕ್ಷಾಂತರ ಜನರು, ಅದರಲ್ಲಿ ವಿಶೇಷವಾಗಿ ಮಕ್ಕಳು, ಯವನಸ್ಥರು, ಹೊಸ ಸಂತತಿಯವರು ಈಗ ಪ್ರವೇಶಿಸಲಿಕ್ಕಿದ್ದಾರೆ. ಪ್ರವೇಶಿಸ್ತಿದ್ದಾಗ ಮೋಶೆ ಹೇಗೂ ನಾನು ಕಾನಾನ್ ದೇಶ ಸೇರಲ್ಲ, ಹೇಗೂ ದೇವರು ಮತ್ತೆ ಮತ್ತೆ ಕೇಳಿದಾಗಿಯೂ ಸಾಕು, ಇನ್ನು ಮುಂದೆ ಇದ್ರ ವಿಷಯದಲ್ಲಿ ಮಾತಾಡಬೇಡ ಅಂತ ನನಗೆ ದೇವರು ಹೇಳಿಬಿಟ್ಟ. ಆದ ಕಾರಣ ನಾನೇನು ಮಾಡ್ತೀನಿ, ಹಿತೋಪದೇಶಗಳನ್ನು ಕೊಡ್ತೀನಿ, ದೇವರ ವಾಕ್ಯವನ್ನೇ ಇವ್ರಿಗೆ ಕೊಟ್ಬಿಡ್ತೀನಿ. ಈ ಹೊಸ ತಲೆಮಾರಿಗೆ, ಹೊಸ ಸಂತತಿಯವರಿಗೆ ದೇವರ ವಾಕ್ಯ ಕೊಟ್ಟು ಕಾನಾನ್ ದೇಶಕ್ಕೆ ಕಳಿಸ್ತೀನಿ. ಯಾಕಂದರೆ ಆ 40 ವರ್ಷದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಹೆಚ್ಚಾಗಿ ಅವರು ಮರ್ತಿರ್ಬೋದು, ಬಹುಶಃ ನೆನಪಿರ್ಬೋದು, ಕೆಲವರು ಮರ್ತಿರ್ಬೋದು. ಆದರೆ ಮೋಶೆ ಏನು ಮಾಡ್ತಾನೆ, ಒಂದು ಚಾನ್ಸ್ ತಗೊಳ್ತಾ ಇಲ್ಲ, ಒಂದು ಸಾಹಸ ಮಾಡಿ, ಒಂದು ಅವಕಾಶವನ್ನು ಕಲ್ಪಿಸಿ ಮೋಶೆ ಮಾಡುವಂಥದ್ದು ಏನಂತ ಹೇಳಿದ್ರೆ, ಆ 40 ವರ್ಷಗಳಲ್ಲಿ ಏನೇನಾಯಿತು ಎಂಬುದನ್ನು ಒಂದು ರೀಕ್ಯಾಪ್ ಮಾಡಿ, ಅದನ್ನು ಪುನರ್ವಿಮರ್ಶಿಸಿ ಮತ್ತು ಅದನ್ನು ರಿಪೀಟ್ ಮಾಡ್ತಾನೆ, ಪುನರಾವರ್ತಿಸ್ತಾನೆ.
ಆ ರೀತಿಯಾಗಿ ಮಾಡುವಾಗ ಆತನು ಮತ್ತೆ ಮತ್ತೆ ಹೇಳಿದ ಮಾತು, ಸಂತೋಷವಾಗಿರ್ರಿ, ಮರೆಯಬೇಡ್ರಿ, ನೆನಪಿನಲ್ಲಿಟ್ಕೊಳ್ರಿ, ಎಚ್ಚರಿಕೆ ವಹಿಸ್ರಿ, ದೇವರ ವಾಕ್ಯ ಬಿಗಿಯಾಗಿ ಇಟ್ಕೊಳ್ರಿ, ಈ ರೀತಿಯಾಗೆಲ್ಲ ಹೇಳಿಬಿಟ್ಟು ಅನಂತರ ಬಡವರನ್ನು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ 15ನೇ ಅಧ್ಯಾಯದಲ್ಲಿ ಬಡವರ ಕುರಿತಾಗಿ ಹೇಳ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ಬಡವರಂತ ಹೇಳಿದ ತಕ್ಷಣ ಬೇಗನೆ ಮೋಶೆ ಬಡವರನ್ನು ಆ ಜೂಬಿಲಿ ವರ್ಷಕ್ಕೆ ಲಿಂಕ್ ಮಾಡ್ತಾನೆ ರೀ. ಯಾಕಂದರೆ ಜೂಬಿಲಿ ವರ್ಷದಲ್ಲಿ ಅಥವಾ ಆ ಬಿಡುಗಡೆಯ ಸಂವತ್ಸರ ಬಂದಾಗ ಏನಾಗ್ತದೆ, ಸಾಲ ಕೊಟ್ಟವನು ಸಾಲ ತೆಗೆದುಕೊಂಡವನಿಗೆ ಆ ಸಾಲವನ್ನು ಬಿಟ್ಟು ಬಿಡಬೇಕು. ಜೂಬಿಲಿ ವರ್ಷದಲ್ಲಿ ಸಾಲ ಮನ್ನಾ ಎಂಬಂಥ ಒಂದು ಅಭ್ಯಾಸ ಸುಮಾರು 3000 ವರ್ಷಗಳ ಹಿಂದೆ ಅಥವಾ 4000 ವರ್ಷಗಳ ಹಿಂದೆ ಇದ್ದಂಥ ಒಂದು ಸಂಗತಿ. 4000 ವರ್ಷಗಳ ಹಿಂದೆ ಮೋಶೆ ಮುಖಾಂತರವಾಗಿ ಹೇಳಲ್ಪಟ್ಟಂಥ ಒಂದು ಸಂಗತಿ. ಮತ್ತು ಸ್ವದೇಶದವನಿಗೆ ಕೊಟ್ಟ ಸಾಲವನ್ನು ಕೇಳಬಾರ್ದು. ಸಾಲ ಕೊಟ್ಬಿಟ್ಟು ಮತ್ತೆ ಯಾವಾಗ ಕೊಡ್ತಿ ಎಂಬುದಾಗಿ ಕೇಳಬಾರ್ದು. ಆದ ಕಾರಣ ದೇವರು ಒಳ್ಳೆಯವನು, ದೇವರು ಜೂಬಿಲಿಯ ದೇವರು, ದೇವರು ಬಿಡುಗಡೆಯ ದೇವರು. ದೇವರು ಈ ವಿಷಯದಲ್ಲಿ ನನಗೆ ಇನ್ನೊಂದು ವಾಕ್ಯ ನೆನಪಿಗೆ ಬರ್ತದೆ. ಮೊದಲನೇ ಬಾರಿಯಾಗಿ ಯೇಸು ಕ್ರಿಸ್ತನು ತನ್ನ ಆಲಯಕ್ಕೆ ಅದಕ್ಕಿಂತ ಮುಂಚೆ ಬಂದಿದ್ದನು, ಆದರೆ ಮೊದಲನೇ ಬಾರಿಯಾಗಿ ಲೂಕನು ತನ್ನ ಗ್ರಂಥದಲ್ಲಿ ಲಿಖಿತ ರೂಪ ವರದಿ ಮಾಡುವಾಗ 4ನೇ ಅಧ್ಯಾಯದಲ್ಲಿ ಏನಾಯಿತು ಯೇಸು ಕ್ರಿಸ್ತನು ಆಲಯಕ್ಕೆ ಬಂದಾಗ ಅಂಥೇಳಿ ಬರೆಯುವಾಗ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ, ಅಂದರೆ ಇದಕ್ಕಿಂತ ಮುಂಚೆ ಕೂಡ ಆತನು ಬಂದಿದ್ದನು, ಆದರೆ ಅದರ ಒಂದು ರೆಕಾರ್ಡ್ ಇಲ್ಲ ಇಲ್ಲಿ, ಹೇಗೆ ಬಂದನು ಏನು ಓದಿದನು ಅಂತ. ಆದರೆ ಇಲ್ಲಿ ಹೇಗೆ ಬಂದನು ಏನನ್ನು ಓದಿದನು ಎಂಬುದಾಗಿ ಲೂಕನು ಪ್ರಥಮ ಬಾರಿಯಾಗಿ ದಾಖಲಿಸುವಾಗ 4ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ ಮತ್ತು 16ರಿಂದ ಇರುವಂಥ ವಚನದಲ್ಲಿ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ವಾವ್! ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎದ್ದು ನಿಂತುಕೊಂಡು ದೇವರ ವಾಕ್ಯವನ್ನು ಓದಿದನು. ಯೆಶಾಯನೆಂಬ ಪ್ರವಾದಿಯ ಗ್ರಂಥ ಆತನಿಗೆ ಕೊಡಲಾಗಿತ್ತು. ಅದನ್ನು ಕೊಟ್ಟಾಗ ಅದನ್ನು ಬಿಚ್ಚಿ ಮುಂದೆ ಹೇಳುವ ಮಾತನ್ನು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆ ಬಿಡುಗಡೆಯ ವರ್ಷ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಇದನ್ನು ನಾನು ಓದ್ತಾ ಇದ್ದೀನಿ. ಮತ್ತು ಹಾಗೆ ಓದುವಾಗ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಎಂಬುದಾಗಿದೆ. ಹೌದು, ಬಡವರಿಗೆ ಶುಭವರ್ತಮಾನ, ಕರ್ತನು ನೇಮಿಸಿರುವ ಶುಭ ವರ್ಷ. ಹೌದು, ಧರ್ಮೋಪದೇಶಕಾಂಡ 15ನೇ ಅಧ್ಯಾಯದಲ್ಲಿ ಬಡವರು ಮತ್ತು ಶುಭ ವರ್ಷ ಅಥವಾ ಬಿಡುಗಡೆಯ ವರ್ಷ ಅಥವಾ ಜೂಬಿಲಿಯ ವರ್ಷ, ಯೂಬಿಲಿಯ ವರ್ಷ, ಅದಕ್ಕೂ ಒಂದಕ್ಕೊಂದು ಹೊಂದಿಕೆ. ನಮ್ಮ ಜೀವನದಲ್ಲಿ ಕೂಡ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ. ಹೌದು, ಆತನ ಶುಭ ವರ್ಷವು ಒಂದೇ ಸಾರಿ 50 ವರ್ಷದಲ್ಲಿ ಒಂದು ವರ್ಷ ಬರ್ತಿತ್ತು ಇಸ್ರಾಯೇಲರಿಗೆ. ನಮಗೆ ಇದು ಕರ್ತನು ನೇಮಿಸಿದ ದಿನ, ಇದರಲ್ಲಿ ನಾವು ಉಲ್ಲಾಸ ಪಡೋಣ. ಯಾಕಂದರೆ ಪ್ರತಿದಿನವೂ ಆ ಯೂಬಿಲಿಯ ವರ್ಷವಾಗಿದೆ. ಯಾಕಂದರೆ ಯೂಬಿಲಿಯನ್ನು ಕೊಟ್ಟಾತನೇ ನಮ್ಮೊಳಗೆ ಇರುವಾತನಾಗಿದ್ದಾನೆ. ಸರಿ, ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಿದರೆ, ದೇವರ ವಾಕ್ಯ ಪ್ರಕಾರವಾಗಿ ನೀವು ನಡ್ಕೊಂಡ್ರೆ, ಕರೆಕ್ಟಾಗಿ ನೀವು ನಡೆದರೆ, ಮೋಶೆ ಒಂದು ಮಾತು ಹೇಳ್ತಿದ್ದಾನೆ, ನೀವು ದೇವರ ವಾಕ್ಯಾನುಸಾರವಾಗಿ ನೀವು ನಡೆದರೆ ಆತ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಡಿಸ್ತಾನಂದರೆ 5ನೇ ವಚನದ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿದೆ. ಧರ್ಮೋಪದೇಶಕಾಂಡ 15:5, ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ವಾವ್! ಆಶ್ಚರ್ಯ ಅಲ್ವಾ? ಹೌದು, ದೇವರ ವಾಕ್ಯಾನುಸಾರವಾಗಿ ನಾವು ನಡೆದರೆ
ಬಡವರೇ ಇರೋದಿಲ್ಲ ಅಂತ. ನಿಮ್ಮಲ್ಲಿ ಅಂದರೆ ಇಸ್ರಾಯೇಲರಲ್ಲಿ ಬಡವರೇ ಇರೋದಿಲ್ಲ. ಅಕ್ಷರಿಕವಾಗಿ ಹೆಚ್ಚಿನ ಅಂಶ ಇದು ಇಸ್ರಾಯೇಲರಲ್ಲಿ ನಡೆಯುತ್ತಿದೆ. ಆದರೆ ಅದಕ್ಕೆ ಕೆಲವು ಹೊರತಾದಂಥ ಘಟನೆಗಳು ಇವೆ, ಅದಕ್ಕೆ ಕಾರಣ ಇದೆ. ಮುಂದುವರಿಯುವ. ಸರಿ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಕರ್ತನು ಹೀಗೆ ಮಾಡಲಿಕ್ಕೆ ಶಕ್ತನು. ಆಮೇನ್, ಹಲ್ಲೆಲೂಯಾ. ಅದರಂತೆ ಆಗಲಿ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ರು, ಒಂದು ವೇಳೆ ಊರಲ್ಲಿ ಆದರೂ ಸ್ವದೇಶದವನಾದ ಬಡವನು ಏನಾದರೂ ಇದ್ದರೆ ಆ ಬಡ ಸಹೋದರನಿಗೆ ಮನಸ್ಸು ಕಠಿಣ ಮಾಡ್ಕೋಬೇಡ್ರಿ. ಬಡವನನ್ನು ನೋಡ್ದ, ನಾನು ಆಶೀರ್ವಾದ ಹೊಂದಿಬಿಟ್ಟಿದ್ದೇನೆ, ಅಬ್ರಹಾಮನ ಆಶೀರ್ವಾದ ನನಗಿದೆ, ಆದರೆ ಅಬ್ರಹಾಮನ ಆಶೀರ್ವಾದ ಇವನಿಗಿಲ್ಲ, ಇವನು ಶಾಪ ಹೊತ್ತಿದ್ದಾನೆ, ಆಶೀರ್ವಾದ ಇಲ್ಲ ಅಂತ ಹೀನೈಸಬಾರ್ದು. ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೇ ಇರಬಾರ್ದು. 7ನೇ ವಚನ, ಧರ್ಮೋಪದೇಶ ಕಾಂಡ 15:7. ನಿನ್ನ ಕೈದೆರೆದು, ಮನಸ್ಸು ತೆರೆಯಬೇಕು, ಕೈದೆರೆದು ಅವನ ಅವಸರಕ್ಕೆ ಬೇಕಾದದನ್ನು ಕೊಟ್ಟು ಸಹಾಯ ಮಾಡು. ಆ ಬಡ ಸಹೋದರನ ವಿಷಯದಲ್ಲಿ ಮೋರೆ ಕರ್ರೆಗೆ ಮಾಡಿಕೊಂಡು ಏನು ಕೊಡದೇ ಇರಬಾರ್ದು. ಮುಖ ಸಪ್ಪೆ ಮಾಡಿಕೊಂಡು ಏನು ಕೊಡದೆ, ಮುಖದ ಬಗ್ಗೆ ಕೂಡ ದೇವರು ಮಾತಾಡ್ತಾನೆ. ಬೇಸರಗೊಳ್ಳದೆ ಕೊಡಬೇಕು ಅಂತ ದೇವರು ವಾರ್ನಿಂಗ್ ಕೊಡ್ತಾನೆ. ಯಾಕಂದರೆ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಆ ರೀತಿಯಾಗಿ ನೀವು ಮಾಡಿದರೆ ಎಂಬುದಾಗಿ. ಆದರೂ ಕೂಡ ದೇಶದಲ್ಲಿ ಯಾವಾಗಲೂ ಬಡವರು ಇರುವರು. 11ನೇ ವಚನ. ಯಾಕಂದರೆ ದೇವರಿಗೆ ಗೊತ್ತು, ಎಲ್ಲರೂ ದೇವರ ಒಂದು ವಾಕ್ಯಗಳನ್ನು ಕೈಕೊಂಡು ಕಂಪ್ಲೀಟ್ ನಡೆದು ಬಿಟ್ಟರೆ ಬಡವರೇ ಇರೋದಲ್ಲ. ಕೆಲವರು ನಡ್ಕೊಳ್ಳೋದೇ ಹೋಗೋದರಿಂದ ಬುದ್ಧಿಹೀನತೆಯ ನಿಮಿತ್ತವಾಗಿ ಅವಿದ್ಯತೆಯನ್ನು ಬಡವರಿದ್ದೇ ಇರ್ತಾರೆ. ಬಡವರಿದ್ದಾಗ ದೇವರು ಸಿರಿವಂತರನ್ನು ಪರೀಕ್ಷಿಸ್ತಾನೆ. ಆದ ಕಾರಣ ನೀವು ಅವರನ್ನು ಬರಿಗೈಯಲ್ಲಿ ದಾಸರಾಗಿರುವಂಥವ್ರನ್ನ ಕಳಿಸ್ಬಿಡಬಾರ್ದು. ಬಡವರನ್ನು ಜ್ಞಾಪಕ ಮಾಡಿಕೊಡ್ರಿ. ಗಲಾತ್ಯ 2:10 ಕೂಡ ಪೌಲನು ಇದನ್ನೇ ಹೇಳಿದನು, ದಾಸರನ್ನು ನೆನಪು ಮಾಡಿಕೊಡ್ರಿ ಎಂಬುದಾಗಿ ಹೇಳ್ತಾನೆ. 15ನೇ ಅಧ್ಯಾಯವನ್ನು ಧರ್ಮೋಪದೇಶ ಕಾಂಡ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ಕರ್ತನ ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. At the end of every 7 years thou shalt make a release, and this is the manner of the release. Every creditor that lendeth aught unto his neighbor shall release it. He shall not exact it of his neighbor, or of his brother, because it is called the Lord's release. Of a foreigner thou mayest exact it again, but that which is thine with thy brother thine hand shall release, save when there shall be no poor among you. For the Lord shall greatly bless thee in the land which the Lord thy God giveth thee for an inheritance to possess it. Only if thou carefully hearken unto the voice of the Lord thy God, to observe to do all these commandments which I command thee this day. For the Lord thy God blesseth thee, as he promised thee, and thou shalt lend unto many nations, but thou shalt not borrow, and thou shalt reign over many nations, but they shall not reign over thee. If there be among you a poor man of one of thy brethren within any of thy gates in thy land which the Lord thy God giveth thee, thou shalt not harden thine heart, nor shut thine hand from thy poor brother, but thou shalt open thine hand wide unto him, and shalt surely lend him sufficient for his seed in that which he wanteth. Beware that there be not a thought in thy wicked heart, saying, The 7th year, the year of release, is at hand, and thine eye be evil against thy poor brother, and thou givest him not, and he cry unto the Lord against thee, and it be sin unto thee. Thou shalt surely give him, and thine heart shall not be grieved when thou givest unto him, because that for this thing the Lord thy God shall bless thee in all thy works.
and in all that thou puttest thine hand unto. For the poor shall never cease out of the land. Therefore I command thee, saying, Thou shalt open thine hand wide unto thy brother, to thy poor, and to thy needy in thy land. And if thy brother, an Hebrew man, or an Hebrew woman, be sold unto thee, and serve thee 6 years, then in the 7th year thou shalt let him go free from thee. And when thou sendest him out free from thee, thou shalt not let him go away empty. Thou shalt furnish him liberally out of thy flock, and out of thy floor, and out of thy winepress. Of that wherewith the Lord thy God hath blessed thee, thou shalt give unto him. And thou shalt remember that thou wast a bondman in the land of Egypt, and the Lord thy God redeemed thee. Therefore I command thee this thing today. And it shall be, if he say unto thee, I will not go away from thee, because he loveth thee and thine house, because he is well with thee, then thou shalt take an awl, and thrust it through his ear unto the door, and he shall be thy servant forever. And also unto thy maidservant thou shalt do likewise. It shall not seem hard unto thee when thou sendest him away free from thee, for he hath been worth a double hired servant to thee, in serving thee 6 years. And the Lord thy God shall bless thee in all that thou doest. All the firstling males that come of thy herd and of thy flock thou shalt sanctify unto the Lord thy God. Thou shalt do no work with the firstling of thy bullock, nor shear the firstling of thy sheep. Thou shalt eat it before the Lord thy God year by year in the place which the Lord shall choose, thou and thy household. And if there be any blemish therein, as if it be lame, or blind, or have any ill blemish, thou shalt not sacrifice it unto the Lord thy God. Thou shalt eat it within thy gates. The unclean and the clean person shall eat it alike, as the roebuck and as the hart. Only thou shalt not eat the blood thereof. Thou shalt pour it upon the ground as water.